ಮಾತನ್ನು ಹೇಳುತ್ತೇನೆ. ಈ ಪ್ರಸಂಗವನ್ನು ಕರ್ಣಾರ್ಜುನ ಕಾಳಗ ಅಂತ ತಿಳಿಯಬೇಡ. ಪಾಶುಪತವನ್ನು ಪಡೆಯುವುದಕ್ಕೆ ಹೊರಟ ಕಾಲದಲ್ಲಿ ಪಶುಪತಿಯೇ ಕಿರಾತನಾಗಿ ಮುಂದೆ ಬಂದು ನಿಂತಾಗ ತೋರಿದಂತಹ ಶೌರ್ಯ ಉಂಟಲ್ಲ, ಪ್ರತಿಪಕ್ಷದಲ್ಲಿರುವುದು ವಿಶ್ವೇಶ್ವರ ಅಂತ ತಿಳಿ ಮಾರ್ಗಣವನ್ನು ಪ್ರಯೋಗಿಸು. ತ್ರಿಭುವನ ಕಂದಿ ಹೋಯ್ತವರೆತ್ತ ದಿವ್ಯಾಸ್ತ್ರಗಳು ಹೊಯ್ನಲಿ. ಮತ್ತೆ ಪ್ರಾರಂಭ ಆಯಿತು ಕರ್ಣಾರ್ಜುನರ ಕಾಳಗ. ನಿತ್ಯ ಹೋಗ್ತದೋ ಅಂತ ಆತಂಕ ಬಂತು ಒಂದು ಸಲಕ್ಕೆ. ಆದ್ರೆ ಆಗಾಗ ರಣರಂಗದಲ್ಲಿ ವಿಷಣ್ಣವದನಾಗುವುದು, ಅವನಿಗೆ ಪ್ರೇರಣಾದಾಯಕವಾದಂತಹ ಮಾತುಗಳನ್ನಾಡಿ ಅವನನ್ನು ಉತ್ಸಾಹಭರಿತನನ್ನಾಗಿಸುವುದು, ಅದು ಕೃಷ್ಣಾರ್ಜುನರ ಒಳಗಿನ ಸಂಬಂಧದ ಸಲುಗೆಯ ನಂಟುತನ. ಅದನ್ನು ನಾವು ಆಕ್ಷೇಪಿಸುವುದಕ್ಕಿಲ್ಲ. ಮತ್ತೆ ಸಿದ್ಧನಾಗಿ ವಿಧ ವಿಧವಾದಂತಹ ಅಸ್ತ್ರಗಳನ್ನು ಪ್ರಯೋಗಿಸಿ ನಮ್ಮ ಶಸ್ತ್ರ ಸಂಗ್ರಹವನ್ನು ಬರಿದು ಮಾಡಿದ್ದು ಬಂತೆ ಹೊರತು ಒಂದು ನಿರ್ಣಾಯಕವಾದಂತಹ ಫಲಿತಾಂಶವನ್ನು ಕಾಣುವುದಕ್ಕೆ ಸಾಧ್ಯ ಆಗಲಿಲ್ಲ. ಬಹುಶಃ ಕರ್ಣಾರ್ಜುನರ ಕಾಳಗವನ್ನು ಕಾಣುವ ಉದ್ದೇಶದಿಂದ ಆಕಾಶದಲ್ಲಿ ನೆರೆದಂತಹ ಮಂದಿಗಳಾದರು. ಕಣ್ಣಿದ್ದು ಕುರುಡರಾಗುವಂತಹ ಸ್ಥಿತಿ ಸಿದ್ಧವಾದದ್ದನ್ನು ನಮಗಲ್ಲಗಳೆಯುವುದಕ್ಕಾಗುವುದಿಲ್ಲ. ಎಸೆದಂತಹ ಶರಗಳೆಲ್ಲ ಚಪ್ಪರದೋಪಾದಿಯಲ್ಲಿ ನೆಲೆ ನಿಂತು ರಣರಂಗವನ್ನು ಪ್ರತ್ಯಕ್ಷವಾಗಿ ಆಕಾಶ ಮಾರ್ಗದಿಂದ ಕಾಣುವ ಉತ್ಸಾಹದಿಂದ ನೆರೆದವರಿಗಾದರೂ ದೃಷ್ಟಿಯನ್ನು ಒಳಗೆ ಹರಿಸುವುದಕ್ಕೆ ಅವಕಾಶವೇ ಇಲ್ಲದೆ ಇದ್ದಂತಹ ಸ್ಥಿತಿ ಸಿದ್ಧವಾಗಿ ಹೋಗಿದೆ. ಆದರೂ ಯುದ್ಧದ ಫಲಿತಾಂಶವನ್ನು ಕಾಣಲೇಬೇಕು ಅನ್ನುವಂತಹ ಅಪೇಕ್ಷೆ ಅಧಿಕವಾಗಿರುವುದರಿಂದ ಬತ್ತಳಿಕೆಯ ಆಳಕ್ಕೊಮ್ಮೆ ಕೈ ಇಳಿಸಿ ನೋಡೋಣ. ಪಾಂಡು ತನುಜಗೆ ಬಂದ ಹರಿಭವ ಏನ ಉಸಿರುವೆ ಅಂದು ಭುಜಗಾತ್ರವನ್ನು ಕೈಗೊಂಡುಳಿದ ನಾಕರ್ಣ. ಮುಗಿಲೊಳಗೆ ಯುದ್ಧರಂಗದ ವಾತಾವರಣವೇ ಬದಲಾಗಿ ಹೋಯಿತಲ್ಲ. ಅತ್ಯುತ್ಸಾಹದಿಂದ ನಮ್ಮವರೆಲ್ಲ ಉಘೆ ಉಘೆ ಅನ್ನುವ ಹಾಗೆ ಜಯಘೋಷವನ್ನು ಮಾಡುವುದಕ್ಕೆ ಪ್ರಾರಂಭಿಸಿದರು. ಕಾರಣವಾದದ್ದೇನು? ಬತ್ತಳಿಕೆ ಆಳಕ್ಕೆ ಕೈ ಇಳಿಸಿ ನಾನೊಂದು ಶರವನ್ನು ಹೊರಗೆಳೆದರೆ ಕೈಗೇರಿದಂತಹ ವಿಷಿಕದಂತಾದಂತಹ ಪ್ರಭಾವ, ಸರ್ಪಮುಖಿ ಶರ, ಭಾರ್ಗವರಾಮರಿಂದ ಪ್ರದತ್ತವಾದಂತಹ ರೌದ್ರಾಸ್ತ್ರ. ಏನು ಉತ್ಸಾಹ ಇದಕ್ಕೆ! ಹೊರಗಿಂದ ಕಾಣಿಸಿಕೊಳ್ಳುವುದಿಲ್ಲ, ಆದರೆ ವಿರೋಧಿಯ ಹನನದಲ್ಲಿ ತಾನೆಷ್ಟು ನಿಷ್ಣಾತವಾದಂತಹ ಮನಸ್ಥಿತಿಯನ್ನು ಹೊಂದಿದೆ ಅನ್ನುವುದನ್ನು ಈ ಶರ ಸಜೀವವಾಗಿ ಕಾಣಿಸುತ್ತಿದೆಯೋ ಅನ್ನುವಂತಹ ಭ್ರಮೆ ನಮಗೆ ಹುಟ್ಟಿದ್ದು ಸುಳ್ಳಲ್ಲ. ಉಗುಳುವಂತಹ ವಿಷದ ಉರಿಗೆ ಆಕಾಶದಲ್ಲಿ ಗಮಿಸುತ್ತಿರುವಂತಹ ಪಕ್ಷಿ ಸಂಕುಲವೆಲ್ಲ ಗರಿಸುಟ್ಟು ಅಸುಗಳೆದು ಭೂಮಿಗೊರಗುತ್ತಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ವಿರೋಧಿ ಪಾಳೆಯದವರೆಲ್ಲ ನಿಷ್ಠೇಷ್ಟಿತರಾಗಿ ಹೋಗಿದ್ದಾರೆ. ವಮಿಸುವಂತಹ ವಿಷದ ಕರ್ಬಗೆ ನಮ್ಮ ಪರಿವಾರದವರಿಗಾರಿಗೂ ವಿಪರೀತವಾದ ಪರಿಣಾಮವನ್ನುಂಟು ಮಾಡಲಿಲ್ಲ. ಹಾಗಿದ್ರೆ ಸ್ವಪರ ಅನ್ನುವಂತಹ ಒಂದು ನಿರ್ಣಯವನ್ನು ಕೈಗೊಳ್ಳಬಹುದಾದ ಒಂದು ಚೈತನ್ಯ ಸಾಮರ್ಥ್ಯ ಈ ಸಿದ್ಧಾಸ್ತ್ರದಲ್ಲಿದೆಯೋ ಅನ್ನುವಂತಹ ಯೋಚನೆಯನ್ನು ನಾವು ಒಂದು ಕ್ಷಣಕ್ಕೆ ಮಾಡಬೇಕಾಗಿ ಬಂತು. ನಮ್ಮವರು ಆಡಿದಿರಲ್ಲ, ಮುಗಿಲೊಳಗಿಹ ರವಿ ಅಂದದಿ. ಹೌದು, ಪಕ್ಕನೆ ಕಾಣುವಾಗ ಸೂರ್ಯ ಕಾಣಿಸದೆ ಹೋದರು, ಮುಗಿಲಾವರಿಸಿದಂತಹ ಸೂರ್ಯನ ಇರವನ್ನು ಆ ತಾಪದ ಮೂಲಕವಾಗಿ ನಮಗೆ ಅನುಭವಿಸುವುದಕ್ಕೆ ಹೇಗೆ ಸಾಧ್ಯವಾಗುತ್ತದೆಯೋ ಅಂತಸ್ಥವಾಗಿ ಇದರಲ್ಲಿ ಸೇರಿರಬಹುದಾದಂತಹ ವಿಶೇಷವಾದ ಶಕ್ತಿ ಪ್ರತ್ಯಕ್ಷವಾಗಿ ಕಣ್ಣುಗಳಿಗೆ ಗೋಚರಿಸದೆ ಹೋದರೂ ಪರಿಣಾಮದ ಮೂಲಕವಾಗಿ ಇದರ ವಿಶೇಷತೆಯನ್ನು ಗುರುತಿಸುವುದಕ್ಕೊಬ್ಬ ಸಾಮಾನ್ಯನಿಗೂ ಸಾಧ್ಯವಾಗುತ್ತದೆ. ಆದ್ದರಿಂದಲೇ ಮುಗಿಲೊಳಗಿನ ವಿಷಯ
ನಮ್ಮವರಿಗೆಲ್ಲ ಹೊಸ ಉತ್ಸಾಹ ಬಂದದ್ಯಾಕೆ? ಆತಂಕದ ಕಾರ್ಮೋಡ ನಮ್ಮವರನ್ನು ಪ್ರತಿಯೊಬ್ಬರನ್ನು ಆವರಿಸಿತ್ತು. ಯುದ್ಧಾರಂಭವಾಗಿ ಇಂದಿಗೆ 17ನೆಯ ದಿವಸ. ಭೀಷ್ಮ ದ್ರೋಣಾದಿಗಳ ಸೇನಾಧಿಪತಿತನದಲ್ಲೂ ಜಯವನ್ನು ಕಾಣುವುದಕ್ಕೆ ಸಾಧ್ಯವಾಗದೇ ಇದ್ದಂತಹ ಸುಯೋಧನ ಅಂಗಾಧಿಪನ ಸೇನಾಧಿಪತಿತ್ವದಲ್ಲಿ ಸಾಧ್ಯವಾಗಿಸಿಕೊಳ್ತೇನೆ ಎನ್ನುವಂತಹ ಭರವಸೆಯನ್ನೂ ತಳೆದಿದ್ದ. ಆದರೆ ನಿನ್ನೆಯ ದಿನ ಹೇಳ ಹೆಸರಿಲ್ಲದಂತೆ ಸೋಲನ್ನು ಕಾಣಬೇಕಾದಂತಹ ಸ್ಥಿತಿ ಬಂದ ನಮ್ಮ ಪಾಳೆಯವನ್ನು ಇನ್ನು ಮೇಲೆತ್ತಿ ಆಧರಿಸುವವರು ಯಾರು ಅನ್ನುವ ಹಾಗೆ ಸಕಲರೂ ನಿರುತ್ಸಾಹಿತರಾಗುವಂತಹ ಸನ್ನಿವೇಶ ಸೃಷ್ಟಿಯಾಗಿ ಹೋಗಿತ್ತು. ಆದರೆ ಇಂದು ನಮ್ಮವರಿಗೆಲ್ಲ ಉತ್ಸಾಹ ತುಂಬಿದ್ಯಾಕೆ? ಸುಯೋಧನನ ಭಾಗ್ಯಾಕಾಶದ ಬಾಲ ಮಾರ್ತಂಡನ ಉದಯವಾಗಿದೆ ಅನ್ನುವಂತಹ ನಿರ್ಣಯದಿಂದ ನಮ್ಮ ಕೈ ಏರಿದಂತಹ ವಿಷಿಖದ ಕುರಿತಾಗಿ ಪ್ರತಿಯೊಬ್ಬರೂ ವಿಶೇಷವಾದಂತಹ ವಿಶ್ವಾಸವನ್ನು ತಳೆದಿದ್ದಾರೆ ಎನ್ನುವುದು ಅವರ ಮುಖಾವಲೋಕನದಿಂದಲೇ ನಮಗರ್ಥ ಆಗುತ್ತದೆ. ಹೀಗೆ ಸಿಕ್ಕಿದ ಶರವನ್ನು ಸರಿಯಾಗಿ ಗುರಿ ನೋಡಿ ಪ್ರಯೋಗಿಸಬೇಡ. ಆಡಂಬರದೊಳಗ ಬಾಣದ ಗುರಿ ನೋಡಿ ನರನಗಳಗೆ ಶಲ್ಯನ ಕಂಡು ಹುಡುಗ ಶಲ್ಯನ ಕಂಡ ಗಜ ಮಾತಾಡಿದ ನಗಳಿಗೆ ಹುಡುಗ ಶಲ್ಯನ ಕಂಡ ಗಜ ಮಾತಾಡಿದ ಅಗಳಿಗೆ ಆಡಂಬರದೊಳಗ ಬಾಣದ ಗುರಿ ನೋಡಿ ನರನಗಳಗೆ ಶಲ್ಯನ ಕಂಡರ್ಗಜ ಮಾತಾಡಿದ ಗಳಿಗೆ ಗುರಿ ನೋಡಿ ಅರ್ಕದ ಮಾತಾಡಿದ ಅಕ್ಕಳಿಗೆ ನಮ್ಮ ಮನಸ್ಸೇ ನಮ್ಮನ್ನು ಪ್ರೇರೇಪಿಸ್ತಾ ಇದೆ. ಒಂದು ವಿಧದ ಹೆಗ್ಗಳಿಕೆಗೆ ಅಗ್ಗಳಿಕೆಗೆ ಅದು ಪ್ರೇರಣೆಯನ್ನು ಒದಗಿಸಿಕೊಡುತ್ತಾ ಇದೆ. ಸರಿಯೇ ಅನ್ನೋಣ. ಇಲ್ಲದೆ ಇದ್ದವ ತೋರಿಸಿದ್ರೆ ಅದಕ್ಕೆ ಡಂಬಾಚಾರ ಅಂತ ಹೆಸರು. ಆದರೆ ಇದ್ದವ ಸ್ವಲ್ಪ ತೋರಿಸಿದ್ರೆ ಅದಕ್ಕೆ ಆಡಂಬರ ಅಂತ ಹೆಸರು. ಬೇಕಾಗುತ್ತದೆ. ಆನೆಯ ಕೊರಳಿಗೆ ಅಲ್ವ ಗಂಟೆ ಕಟ್ಟುವುದು. ಆನೆ ಕೊರಳಿಗೆ ಯಾಕೆ ಗಂಟೆ ಕೇಳಲಿಕ್ಕಿಲ್ಲ? ಆನೆ ಆದ್ದರಿಂದಲೇ ಗಂಟೆ ಬೇಕಾಗುವುದು. ಇದ್ದದ್ದರಿಂದಲೇ ಆಡಂಬರ, ಇಲ್ಲದೇ ಇದ್ರೆ ಆಡಂಬರ ಇಲ್ಲಿಂದ. ಇಂತಹ ಶರ ಕೈ ಸೇರಿರುವಾಗ ಪರಶುರಾಮಾಚಾರ್ಯರಿಂದ ನಮಗೆ ಒದಗಿ ಬಂದಂತಹ ಶರ ಇದು ಏಕಘಾತಿನಿ. ಆದ್ದರಿಂದಲೇ ಯಾವನ ಮೇಲೆ ಪ್ರಯೋಗಿಸ್ತೇವೆ ಅವನ ಪ್ರಾಣಾಪಹರಣವನ್ನೇ ಇದು ಮಾಡುತ್ತದೆ ಅನ್ನುವಂತಹ ನಿರ್ಣಯ ನಮಗಿರುವುದರಿಂದ ಸರಿಯಾಗಿ ಪ್ರಯೋಗಿಸಬೇಕು. ನಾವು ಹೇಳಿದಾಗ ಸರಿ ಕೇಳುವುದಿಲ್ಲ. ಇದು ಅದಕ್ಕೆ ಅದರದ್ದೇ ಆದ ಉತ್ಸಾಹ ಉಂಟು. ಸ್ವಲ್ಪ ಮೇಲೆ ಕೆಳಗೆ ಆಚೆ ಈಚೆ ಎಲ್ಲ ಒಟ್ಟು ಕೊರಳು ಉದ್ದ ಮಾಡಿದಾಗ ಕಾಣ್ತದೆ ನಮಗೆ. ಆದರೂ ಸರಿಯಾಗಿ ಅರ್ಜುನನ ಕಂಠನಾಳವನ್ನೇ ಲಕ್ಷ್ಯವನ್ನಾಗಿಸಿ ಈ ಶರವನ್ನು ಸಂಧಾನ ನಡೆಸಿ ಆಗಿದೆ. ಪ್ರಯೋಗಿಸಿ ಬಿಡುವುದಲ್ಲ. ಯಾಕಂದ್ರೆ ನಮಗೆ ಒದಗಿದ ಸಂತೋಷವಾಗಲಿ ದುಃಖ ಆಗಲಿ
ನಮಗೆ ಅತ್ಯಂತ ಆತ್ಮೀಯರು ಯಾರು ಅವರಲ್ಲಿ ಹೇಳಿಕೊಳ್ಳಬೇಕಂತೆ. ಹೇಳಿದ್ದರಿಂದ ಪ್ರಯೋಜನ ಉಂಟು. ದುಃಖ ಆದರೆ ಕಡಿಮೆ ಆಗ್ತದೆ, ಸಂತೋಷ ಆದರೆ ಹೆಚ್ಚಾಗ್ತದೆ ಅಂತ ಅರ್ಥ. ನಮ್ಮ ಒಡೆಯನನ್ನು ಕರೆದು ಹೇಳಬೇಕಿತ್ತು, ಈಗ ಅವ ಎಲ್ಲಿದ್ದಾನೆ ಅಂತ ಯಾರಿಗೆ ಗೊತ್ತು. ಅವನು ನಿಶ್ಚಿಂತೆಯಿಂದ ಇದ್ದಾನೆ, ಈಗ ಒಂದು ಸಂಯೋಜನೆ ಮಾಡಿ ಹೇಗಾದರೂ. ಆದ್ರೆ ಒಂದು ಮಾತ್ರ ಭೂಪತಿ ಇದ್ದಾನಲ್ಲ. ನಿನ್ನೆ ದಿನ ನನ್ನ ಕೇಳಿಕೆ ಅನುಸಾರವಾಗಿ ನಮ್ಮೊಡೆಯ ಸುಯೋಧನ ಒಪ್ಪಿಸಿ ಕರೆತಂದು ನನಗೆ ಒಪ್ಪಿಸಿದಂತಹ ಸಾರಥಿ. ಆದ್ದರಿಂದ ಅವನಲ್ಲೇ ಈ ವಿಚಾರವಾಗಿ ಮಾತನಾಡೋಣ. ಸಾರಥಿ ಕರ್ಣ, ಏನು ಸಾರಥಿ? ಏನು ಸಾರಥಿ, ಏನು ಸಾರಥಿ, ಸರಳು ಪಾಂಡವ ಸೇನೆಯನು ಗೆಲ್ಲಬಹುದೇ? ಈ ಸರಳು ಪಾಂಡವ ಸೇನೆಯನು ಗೆಲ್ಲಬಹುದೇ? ಗೆಲ್ಲಬಹುದೇ ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಬಹುದೇ? ಪಾರ್ಥನ ಮಾನಿನಿಗೆ ವೈದವ್ಯ ದೀಕ್ಷಾ ವಿಧಿಯ ಕೊಡಬಹುದೇ? ಕೊಡಬಹುದೇ? ಆನಲಂ ಮೂವರುಂಟೆ ನಿನಗಿದು ಸಾನುರಾಗವೇ? ಹೇಳು ನಿನಗಿದು ಸಾನು ರಾಗವೇ, ಹೇಳು ಆನಲಂಬುವರುಂಟೆ ನಿನಗಿದು ಸಾನುರಾಗವೇ? ಹೇಳಿನನು ರವಿಸೂನುವಿನ ಮೊಗನೋಡಿ ಮಾತ್ರ ಬೀಜ ಇಂತೆಲ್ದ ಏನು ಸಾರಥಿ, ಸರಳು ಪಾಂಡವ ಸೇನೆಯನು ಗೆಲ್ಲಬಹುದೇ? ಏನು ಸಾರಥಿ, ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಬಹುದೇ? ಆನಂದವರುಂಟೆ ನಿನಗಿದು ಸಾಧನಾಗವೇ, ಹೇಳೆನಲು ರವಿ ಸೂನುವಿನ ಮೊಗ ನೋಡಿ ಮಾದ್ರಾದೀಶ ನಿಂತಿಂದ. ಏನು ಸಾರಥಿ ಬೇಳು ಸರಳು ಪಾಂಡವ ಸೇನೆಯನು ಗೆಲ್ಲಬಹುದೇ? ನಿನಗಿದು ಸಾನುರಾಗವೇ ಸಾರಥಿ. ಏ ಏ ಏ ಬೇಳು ಸಾರಥಿ ಅಯ್ಯ
ಸಾರಥಿ ಎಲ್ಲ ಎರಡೆರಡು ಕೇಳ್ತಾ ಉಂಟಲ್ಲ. ಎರಡಿದ್ದದ್ದು ಒಂದಾಗಬೇಕು, ಅದೇ ಇರುವುದು. ಆದದ್ದು ಹೌದು, ಕಾಣುವುದು ಬೇರೆ ಬೇರೆ, ಕೇಳುವುದು ಬೇರೆ ಬೇರೆ. ಒಬ್ಬ ರಥಿಕನು ಒಬ್ಬ ಸಾರಥಿಯು ಪಕ್ಕನೆ ಕಾಣುವಾಗ ಆಕೃತಿಯಿಂದ ಎರಡು, ಆದರೆ ಸಹಭಾಗಿತ್ವದಿಂದ ಸಮರಥಿಗಳಾಗಿ ಸಹರಥಿಗಳಾಗಿ ವ್ಯವಹರಿಸಿದಾಗ ಮಾತ್ರ ಗೆಲುವನ್ನು ಹೊಂದುವುದಕ್ಕೆ ಸಾಧ್ಯ. ಮನೋಧರ್ಮ ಒಂದು ಅಲ್ಲೋ, ಈ ದ್ವಂದ್ವಕ್ಕಾದ್ರೂ ಚಂದಾಗಬೇಕು ಅಂತಾದ್ರೆ ಮನೋಧರ್ಮ ಒಂದೇ ಇರಬೇಕು. ಅದು ಹೌದು ಅಲ್ವ? ಈಗ ಒಬ್ಬನೇ ಗುರುವಿನಿಂದ ಕರಿತ ಶಿಷ್ಯರ ಹಾಗೆ ಅಲ್ಲ, ಸ್ಪರ್ಧೆ ಬರಬಾರ್ದು ಅಂತ ಇಲ್ಲ ಅವರಲ್ಲಿ, ಆದ್ರೆ ಮನೋಧರ್ಮ ಒಂದೇ ಇರ್ತದೆ. ಅಲ್ಲ, ಕಲ್ತದ್ದು ಏನು ಅನ್ನೋದ್ರ ಮೇಲಿರುವುದು ಅಲ್ವಾ? ನೀನು ಒಬ್ಬ ಲೋಕಾನುಭವವನ್ನು ಹೊಂದಿದಂತಹ ವ್ಯಕ್ತಿ, ವಯಸ್ಸಿನಿಂದಲೂ ತಿಳುವಳಿಕೆಯಿಂದಲೂ ಎಲ್ಲದರಲ್ಲಿಯೂ ಶ್ರೇಷ್ಠತ್ವವನ್ನು ಹೊಂದಿದವ. ನಾನು ಸ್ವಲ್ಪ ಹಿನ್ನೆಲೆಯನ್ನೆಲ್ಲ ಹೊಂದಿದವ, ನಿನಗೂ ಈಗ ಗಮನಕ್ಕದು ಬಂದಿದೆ. ಓಹೋ, ಪಕ್ಕನೇ ಸೂತನ ಮಗ ಅಂತ ಕರೆಯಿಸಿಕೊಳ್ಳುವವನಾದ್ರು ಅದರ ಹಿನ್ನೆಲೆಯಲ್ಲೆಲ್ಲ ಬೇರೆ ಬೇರೆ ಉಂಟು ವಿಷಯ ಅನ್ನುವುದೆಲ್ಲ ನಿನ್ನ ಗಮನಕ್ಕೂ ಬಂದಾಗಿದೆ ಈಗ, ಅಲ್ವಾ? ಆದ್ದರಿಂದಲೇ ನಿನ್ನಂತವನ ಸೂತತನದಲ್ಲಿ ಇಂದಿನ ದಿನ ಸುಯೋಧನನ ಗೆಲುವನ್ನು ಸಾಧಿಸುವುದಕ್ಕೆ ಸಾಧ್ಯ ಅನ್ನುವಂತಹ ವಿಶ್ವಾಸದಿಂದ ಸುಯೋಧನನ ಮೂಲಕವಾಗಿ ನಿನ್ನನ್ನು ಸಾರಥಿಯನ್ನಾಗಿ ಇಂದಿನ ದಿನ ಸ್ವೀಕರಿಸಿಕೊಂಡು ನಾನು ಯುದ್ಧಕ್ಕೆ ಸಿದ್ಧನಾದ. ಈಗ ಏನನ್ನಿಸ್ತದೆ ನಿನ್ನ ಮನಸ್ಸಿಗೆ? ಒಟ್ಟು ಕ್ಷತ್ರಿಯರ ಕುಲದಲ್ಲಿ ಹುಟ್ಟಿದ, ಯಾಗಯಜ್ಞಾದಿಗಳ ಮೂಲಕವಾಗಿ ಬದುಕನ್ನು ಪಾವನಗೊಳಿಸಿದ ಋತಾಯನ ಪುತ್ರನಾದ ಅಲ್ವಾ, ಅಂತಹ ನಿನ್ನನ್ನು ಒಂದು ಹೆಸರು ಹಾಳು ಮಾಡಲಿಕ್ಕೆ, ಸ್ಥಾನದ ಗೌರವ ಕಡಿಮೆ ಮಾಡಲಿಕ್ಕೆ ನಾನು ಸಾರಥಿಯಾಗಿ ಸ್ವೀಕರಿಸಿದ್ದು ಅನ್ನೋ ಭಾವ ಏನಾದ್ರೂ ಈಗ ಉಂಟ? ಸಾರಥ್ಯದ ಸ್ಥಾನಹೀನ ಅಂತ ನಾನು ತಿಳಿದವನೇ ಅಲ್ಲ. ಅಲ್ಲ, ನನಗೆ ಮಾಡುವಾಗ ಅಲ್ವಾ? ಯಾಕಂದ್ರೆ ಒಬ್ಬ ಯೋಧನಾದವನ ಅರ್ಹತೆಗಳು ನಿರ್ಣಯ ಆಗುವುದು ಕೇವಲ ಅವನದ್ದಾದಂತಹ ಹುಟ್ಟಿನ ಹಿನ್ನೆಲೆಯಿಂದ ಮಾತ್ರ ಅಲ್ಲ, ಅಥವಾ ಅವ ಹುಟ್ಟಿದ ಮನೆತನದಿಂದ ಮಾತ್ರ ಅಲ್ಲ. ಒಳ್ಳೆಯ ಮನೆತನದಲ್ಲಿ ಹುಟ್ಟಿ ಸಮರ ಕ್ಷೇತ್ರದಲ್ಲಿ ಹೆಂಬೇಡಿಗಳಾಗಿ ಹಿಂದಕ್ಕೆ ಸಾಗುವವರು ಇಲ್ಲವೋ ಲೋಕದ? ಮೊದಲೇ ನೋಡಿದ್ದೇವಲ್ಲ ಅಲ್ಲ. ಆದ್ದರಿಂದ ಯೋಧನ್ಯಾಯಣ ಹೇಗೆ ಕರ್ಣ ಅಂತವನಿಗೆ ಸಾರಥ್ಯವನ್ನು ನಿರ್ವಹಿಸಿದ್ದು ನನ್ನ ಒಂದು ಘನತೆಯನ್ನೇ ಕಳೆದು ಬಿಟ್ಟಿತು ಅನ್ನುವಂತಹ ಭಾವ ಏನು ಈಗ ಇಲ್ಲವಲ್ಲ? ನಾನು ಅದನ್ನೇ ಹೇಳಿದ್ದು, ಎರಡೆರಡು ಕೇಳುತ್ತದೆ ಅಂತ. ಏನು? ಒಂದು, ನೀನೀಗ ಪರಾಕ್ರಮಿಯಾಗಿ ವಿಜೃಂಭಿಸುತ್ತಿರುವ ಮತ್ತು ಆಡುತ್ತಿರುವ ಮಾತು. ಇನ್ನೊಂದು, ನಿನ್ನ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡ ಮಾತು. ಹೌದೌದು, ಅದು ಎರಡೆರಡು ಅಂತ ಆಡಿದ್ದು ಅದನ್ನು. ಆಗ ನೀನೇ ಕೊಂಡಾಡಿದ್ದಿ ಏಸು ಬಲಾಢ್ಯ ತೋಳುಗಳು. ಹಾಗಿದ್ರೆ ಗುಣಗ್ರಾಹಿತ್ವವನ್ನು ಹೊಂದಿ ನನ್ನ ಯೋಧತನವನ್ನಿಂದಿನ ದಿನ ಪ್ರಾಮಾಣಿಕವಾಗಿ ಅಂಗೀಕರಿಸಿದ ಸಾರಥಿಯಾದ ನಿನ್ನಲ್ಲಿ ನನ್ನ ಮನಸ್ಸನ್ನು ಹಂಚಿಕೊಳ್ಳುವ ಉದ್ದೇಶಕ್ಕಾಗಿ ನಿನ್ನನ್ನು ಮಾತಿಗಾಗಿ ಆಹ್ವಾನಿಸಿ. ಯಥಾರ್ಥವನ್ನು ಆಡುವವನಿಗೆ ಚಿಂತೆ ಇಲ್ಲ. ಇವತ್ತು ಅದುವೆ, ನಾಳೆಯೂ ಅದುವೆ, ನಿನ್ನೆಯೂ ಅದುವೆ. ಯಥಾರ್ಥವಲ್ಲದನ್ನು ಆಡುವವನಿಗೆ ಇವತ್ತಾಡಿದ್ದನ್ನೇ ನಾಳೆ ಆಡಬೇಕು ಅಂತಾದರೆ ಮತ್ತೆ ನೆನಪಿಸಿಕೊಳ್ಬೇಕಾಗ್ತದೆ. ನಮಗೆ ಆ ಬಾಧೆ ಏನೂ ಇಲ್ಲ. ಪಾಂಡವ ಸೇನೆಯನ್ನು ಗೆಲ್ಲುವಂತಹ ಉದ್ದೇಶದಿಂದಲೇ ಇಂದಿನ ದಿನ ಸಮರ ಕ್ಷೇತ್ರವನ್ನು ನಾವು ಪ್ರವೇಶಿಸಿದೆವು. ಇಂದು ಅಂತ ಏನು, ಮೊನ್ನೆ ಯುದ್ಧಾರಂಭದಿಂದಲೂ ನಮ್ಮ ಉದ್ದೇಶ ಇದ್ದದ್ದು ಅದೇ, ಗೆಲುವನ್ನು ಸಾಧಿಸಿಕೊಳ್ಳಬೇಕು ಅನ್ನುವುದು. ಆದರೆ ಈ ತನಕ ಆಗಲಿಲ್ಲ. ಯುದ್ಧದ ಮೂಲಕವಾಗಿ ಗೆಲುವನ್ನು ಹೊಂದುವುದಕ್ಕೆ ಸಾಧ್ಯ ಅನ್ನುವಂತಹ ಒಂದು ವಿಶ್ವಾಸವನ್ನು ತಳೆಯಬಹುದಾದ ಒಂದು ಪರಿಣಾಮವನ್ನು ಈಗ ವಾತಾವರಣದಲ್ಲಿ ನಾವು ಕಾಣ್ತಾ ಇದ್ದೇವೆ. ನನ್ನ ಕೈಗೇರಿದಂತಹ ಈ ಸರ್ಪಮುಖೀಶ್ವರ ತನ್ನದ್ದಾದಂತಹ ಉತ್ಸಾಹವನ್ನು ಪ್ರಕಟಿಸುತ್ತಾ ವಿಜೃಂಭಿಸುತ್ತಿರುವುದನ್ನು ಕಂಡಾಗ ನಮ್ಮವರಿಗೆಲ್ಲ ಆತ್ಮವಿಶ್ವಾಸ ವೃದ್ಧಿಗೊಂಡಿದೆ. ಸುಯೋಧನನ ಗೆಲುವಿಗೆ ಇದು ಕಾರಣವಾಗುತ್ತದೆ. ನನಗೂ ಆ ವಿಶ್ವಾಸ ಮೂಡಿದೆ. ಈ ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಕೇವಲ ಸೇನೆಯ ಮೇಲೆ ನಮ್ಮ ದೃಷ್ಟಿ ಅಂತ ಅರ್ಥ ಅಲ್ಲ. ಸಾಮೂಹಿಕವಾದ ಪರಿಣಾಮಕ್ಕಾಗಿ ಸೇನೆಯ ಮೇಲೆ ಪ್ರಯೋಗ ಮಾಡುವ ಸಂಕಲ್ಪವೂ ಇಲ್ಲ. ಪಾಂಡವ ಬಲ ಅಂತ ಹೇಳ, ನೇರವಾಗಿ ಅರ್ಜುನನನ್ನೇ ಲಕ್ಷ್ಯವನ್ನಾಗಿಸಿ ಪ್ರಯೋಗಿಸುವುದಕ್ಕೆ ನಾನು ಸಿದ್ಧನಾದವ. ಆದರೆ ಪರೋಕ್ಷವಾಗಿ ಪಾಂಡವ ಸೇನೆಯನ್ನು ಗೆದ್ದ ಪರಿಣಾಮವನ್ನು ಅದು ಒದಗಿಸಿಕೊಡುತ್ತದೆ. ಯಾಕಂದ್ರೆ ಪಾಂಡವ ಪಾಳೆಯವನ್ನು ರಕ್ಷಿಸುವಲ್ಲಿ ಪ್ರಧಾನವಾಗಿ ಇಬ್ಬರ ಸಾಮರ್ಥ್ಯವನ್ನೇ ಪ್ರತಿಯೊಬ್ಬರು ಗುರುತಿಸಿದ್ದು. ಭೀಮಾಭಿರಕ್ಷಿತ ಅಥವಾ ಪಾರ್ಥಾಭಿರಕ್ಷಿತ. ಪಾಂಡವ ಪಾಳೆಯದ ಬೆನ್ನೆಲುಬುಗಳು ಅವೆರಡು.
ಈ ನಿರ್ಣಯದಿಂದ ಹ್ಮ್ ಅರ್ಜುನನೊಬ್ಬನ ನಾಶ ಆದರೆ ಅದು ಪಾಂಡವ ಪಾಳೆಯದ ಸೋಲು, ಸುಯೋಧನನ ಪಕ್ಷಕ್ಕೆ ಗೆಲುವು. ಹ್ಮ್ ಈ ನಿರ್ಣಯದಿಂದ ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಲಹುದೇ. ಆ, ಅಂದ್ರೆ ಅರ್ಜುನ ಸತ್ತಾನು ಅಂತಲೇ. ಹ್ಮ್ ಆನಲಮ್ಮುವರುಂಟೆ. ಹ್ಮ್ ಈ ಶರದ ಎಸುಗೆಯಿಂದ ಆ, ಅರ್ಜುನನನ್ನೊಂದು ಆನುವಿಕೆಯ ಮೂಲಕವಾಗಿ ಉಳಿಸಿಕೊಳ್ಳಬಲ್ಲಂತಹ ಅವಕಾಶಗಳು, ಸಾಮರ್ಥ್ಯ ಇದ್ದವರು ಹ್ಮ್ ಯಾರಾದ್ರೂ ಇದ್ದಾರೆಯೋ? ಆ, ಅಷ್ಟಕ್ಕೂ ನಿನಗಿದು ಸಾನೂರಾಗವೇ. ಹಾ 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 ಹೇಗೆ? ಪೂರ್ಣ ವಿಶ್ವಾಸವನ್ನು ತಳೆದು ಸರ್ಪಮುಖಿಯಾದ ಒಂದು ಶರವನ್ನು ಬಿಲ್ಲಿಗೆ ಜೋಡಿಸಿ ಗುರಿ ಹಿಡಿದು ನಿಂತಿದ್ದಿ. ಹೌದು. ಕೇಳ್ತಿ ಈ ಸರಳು ಹಾ, ಅಲ್ವೋ? ನಾನು ಆ ಸರಳನ್ನು ನೋಡಿದ್ದೆ ಅಲ್ಲ. ಮತ್ತೆ ಸರ್ಪಾಸ್ತ್ರವನ್ನು ಧನುಸ್ಸಿಗೆ ಜೋಡಿಸಿದ ಕರ್ಣನನ್ನು ನೋಡಿದ್ದಲ್ಲ. ಹಾ ಕರ್ಣನೆಂಬ ಸರಳನ್ನು ಹಾ ಹೂಡಿ ನಿಂತಹ ಸುಯೋಧನನ ಚಿತ್ರ ನನಗೆ ಕಾಣ್ತಾ ಇರುವುದು. ಹಾ ಹಾ ಈ ಸರಳು ಅಂತಂದ್ರೆ ನೀ ಹೂಡಿದ ಸರಳಲ್ಲ, ಹಾ. ನೀನೇ ಸರಳಾಗಿ ನನಗೆ ಕಾಣ್ತಾ ಇದ್ದಿ. ಹಾ. ಈ ಸರಳನ್ನು ಹೂಡಿದ ಕರ್ಣನೇ ಸುಯೋಧನನ ಸರಳು. ಆ ನೆಲೆಯಿಂದ ಎರಡು ಅಂತ ನಾ ಹೇಳುವಲ್ಲಿ ಅದರ್ಥ. ವಿಶ್ವಾಸಭರಿತನಾಗಿದ್ದೀಯೇ, ಪೂರಕವಾದ ಸನ್ನಿವೇಶವು ಸೃಷ್ಟಿಯಾಗಿದೆ. ನಾ ಮೊದಲೇ ಹೇಳಿದ್ದೇನೆ, ನಾನು ಯಥಾರ್ಥವನ್ನು ಹೇಳ್ತೇನೆ. ಪ್ರಿಯವೋ ಅಪ್ರಿಯವೋ ಆದೀತೋ ಆಗಲಿಕ್ಕಿಲ್ವೋ ಎನ್ನುವುದಕ್ಕಿಂತಲೂ ನಾವು ಕಂಡದ್ದನ್ನು ಆಡುವಲ್ಲಿ ನಮಗೊಂದು ಸಮಾಧಾನ ಇರ್ತದೆ, ಆತ್ಮವಂಚನೆ ಇಲ್ವಲ್ಲ. ಈ ನೆಲೆಯಿಂದ ನೀ ಕೇಳಿದ ಅಷ್ಟೋ ಪ್ರಶ್ನೆಗಳಿಗೆ ಹೌದು ಅಂತಲೇ ಉತ್ತರ ಕೊಡೋಣ ಅಂತ ಕಾಣ್ತದೆ. ಪರಿಣಾಮದಿಂದ ನಮಗಾಗಬಹುದಾದಂತಹ ಗೆಲುವನ್ನು ಸಾಧಿಸುವಲ್ಲಿ ಇದು ಸಶಕ್ತವೇ ಹೌದು ಅಂತ ಹೇಳೋಣ ಅಂತ ಕಾಣ್ತದೆ. ಎಷ್ಟೋ ಸಲ ಅತ್ಯುಪಯುಕ್ತವಾದಂತಹ ಒಂದು ಸಾಧನವನ್ನು ನಿರ್ಣಾಯಕವಾದ ಗಳಿಗೆಯಲ್ಲಿ ನಾವು ವಿನಿಯೋಗಿಸುವಾಗ ಒಂದಿನಿತು ನ್ಯೂನ ಬರಕೂಡದು. ಅಂತಹ ಒಂದು ನ್ಯೂನತೆ ಎಲ್ಲಾದರೂ ಕಂಡ್ರೆ ಅದನ್ನು ಗುರುತಿಸಲೂ ಬೇಕು, ಮನೋಧರ್ಮ ಇದ್ದವ ತಿದ್ದಿಕೊಳ್ಳಲೂ ಬೇಕು. ನಿನ್ನ ಉತ್ಸಾಹಕ್ಕೆ ತಣ್ಣೀರೆರಚುವುದಕ್ಕಾಗಿ ನಾನು ಆಡುತ್ತಿರುವುದಲ್ಲ. ಎಷ್ಟೋ ಸಲ ಅಂಥದ್ದು ನಾನು ಮಾಡಿದ್ದೇನೆ, ನೀನು ಮಾಡಿದ್ದೀಯ. ಬೆಳಗಿನಿಂದ ಅದೇ ಆಗಿದೆ. ಆದ್ರೆ ಸದ್ಯಕ್ಕದಲ್ಲ. ಯಾಕಂದ್ರೆ ಈ ಪ್ರಕರಣದಲ್ಲಿ ನಾವು ಗೆಲ್ಲಬೇಕು ಎನ್ನುವುದೇ ಲಕ್ಷ್ಯವಾಗಿ, ನೀ ಹೇಳಿದಾಗೆ ಒಂದೇ ಮನೋಧರ್ಮವುಳ್ಳವರಾಗಿರುವಾಗ ನನ್ನ ಅಂತರಂಗದಲ್ಲಿ ಯಾವುದು ಕಾಣುತ್ತದೋ ಅದನ್ನು ಸ್ಫುಟವಾಗಿ ಆಡುವಲ್ಲಿ ನಾ ಹಿಂದೆಗೆಯಬೇಕು ಅಂತ ಇಲ್ಲಲ್ಲ. ಶಲ್ಯಭೂಪತಿ ದಾಕ್ಷಿಣ್ಯ ಮಾಡಬೇಕು ಅಂತ ಏನು ನಿರೀಕ್ಷೆ ಮಾಡುವುದಲ್ಲಲ್ಲ ನೀವು. ಅಯ್ಯೋ, ನಾನು ಯಥಾರ್ಥಕ್ಕಾದ್ರೆ ಮುಖ ನೋಡಿಯೇ ಹೇಳು ಅಂತ ಹೇಳುವ. ಹೌದು, ಅಂದ್ರೆ ಮುಖಕ್ಕೆ ತಕ್ಕ ಹಾಗೆ ಅಂತ ಅಲ್ಲ. ಅಲ್ಲಲ್ಲ, ನೇರ ದೃಷ್ಟಿಯಿಂದ ಹೇಳೋಣ ಅಂತಂದ್ರೆ ಒಂದು ಕಾಣ್ತದೆ, ಕಂಡದ್ದನ್ನೇ ಕೇಳುವ. ಅಯ್ಯ ಎಲೆ ಭಾನುದಾದಗೆ ಅಸ್ತ್ರದ ನೆಲೆಯನು ತಿಳಿಯದೆ ನೀ ಹೂಡಿದೆ. ನಳಿನಾಚನಾತನ ರಥದೊಳಗಿರೆ ನಿಲ್ಲ. ನಿಲ್ಲ ಗೆಲುವರೆ ಬಿಡುವರೆ ನೀ. ಎಲೆ ಬಾನುದಾದ ಗಿಳಸ್ತ್ರದ ನೆಲೆಯನು ತಿಳಿಯದೆ ನೀ ಮೂಡಿದೆ. ಕರ್ಣ, ಧನುರ್ವಿದ್ಯಾ ಪಾರಂಗತರಾದವರೆಲ್ಲ
ಯಾವ ಅಸ್ತ್ರವನ್ನೇ ತಾವು ಹೂಡಿ ಪ್ರಯೋಗಕ್ಕೆ ಸನ್ನದ್ಧರಾಗಲಿ, ಅಸ್ತ್ರವೆಂಬುದೊಂದು ಜಡವಾದ ವಸ್ತುವಾಗಿಯೇ ಗೋಚರವಾಗತಕ್ಕದ್ದು. ಹೌದು. ಆಮೇಲೆ ಅದಕ್ಕೆ ಮಂತ್ರವನ್ನು ಪಠಿಸಿ ಅದಕ್ಕೆ ಶಕ್ತಿಯನ್ನು ಒದಗಿಸಿ ಪ್ರಯೋಗ ಮಾಡ್ತಾರೆ. ಅಭಿಮಂತ್ರಿತವಾದಂತಹ ಅಸ್ತ್ರಕ್ಕೆ ಆ ಶಕ್ತಿ ಒದಗಿ ಬಂದೀತು. ಹೂಡುವಾಗಲೇ ತಾನೇನೋ ಚೈತನ್ಯಯುಕ್ತವಾದ ಒಂದು ವ್ಯಕ್ತಿತ್ವ ಉಳ್ಳವನು ಎಂಬಂತೆ ಅಥವಾ ಉಳ್ಳದ್ದೋ ಎಂಬಂತೆ ಒಂದು ಅಸ್ತ್ರ ಅಸ್ತಿತ್ವವನ್ನು ಪ್ರಕಟಿಸ್ತದೆ ಅಂತಾದ್ರೆ ಇದೇನಪ್ಪ ಎಂಬ ಕೌತುಕ ಯಾರಿಗಾದರೂ ಉಂಟಾದೀತು. ಸಹಜ. ನೋಡು ನೋಡು ನೋಡು, ನೀನು ಹೂಡಿದ ಈ ಅಸ್ತ್ರ ತಾನೇ ಚಡಪಡಿಸ್ತಾ ಉಂಟು. ಅಯ್ಯೋ, ಮೂಡಿಗೆಯಿಂದ ತೆಗೆಯುವಾಗಲೇ ವಿಷವಮನ ಮಾಡ್ತಾ ಉಂಟು. ಹಾಗಾದ್ರೆ ಇದಕ್ಕೇನೋ ಪ್ರತ್ಯೇಕವಾದ ಒಂದು ಅಸ್ತಿತ್ವ ಉಂಟಾ? ಎಂಥದೋ ಒಂದು ವಿಶೇಷತೆ ಉಂಟದರಲ್ಲಿ. ಹೌದಾದ್ರೆ ಮೊದಲು ಪ್ರಯೋಗಿಸಿದ ಬಾಣಗಳ ಹಾಗಲ್ಲ, ಅಲ್ಲಲ್ಲ, ವಿಶಿಷ್ಟವಾದದ್ದು. ಮತ್ತು ಇದರ ಪ್ರಯೋಗಕ್ಕೆ ನೀನು ಉಜ್ಜುಗಿದ ಸನ್ನಿವೇಶದಲ್ಲಿ ಪ್ರತಿಭಟ ನಿಕಾಯವೆಲ್ಲ ಆತಂಕಕ್ಕೊಳಗಾದದ್ದನ್ನು ಗಮನಿಸಿದರೆ ಇದರಿಂದ ಪ್ರಯೋಜನ ಸಿದ್ಧಿ ಉಂಟು ಅನ್ನೋದು ಸ್ಪಷ್ಟವೇ. ಯಾರಿಗದನ್ನು ಎದುರಿಸುವುದಕ್ಕಾಗುವುದಿಲ್ವೋ ಅವರೆಲ್ಲ ಕಂಗೆಟ್ಟಿದ್ದಾರೆ. ಆದ್ರಿಂದಲೇ ಈ ಅಸ್ತ್ರಕ್ಕೊಂದು ಹಿನ್ನೆಲೆ ಏನೋ ಇದ್ದೀತೋ ಅಂತ ನನಗೆ ಶಂಕೆ ಬಂದದ್ದು. ಅದೇ ಗುರುಗಳು ಕೊಟ್ಟದ್ದಿದು. ಧನುರ್ವಿದ್ಯಾ ವಿಶಾರದನಾದ ನಿನಗೆ ಅಸ್ತ್ರದ ವಿಶೇಷತೆ ಏನು ಅಂತ ಕಂಡುಕೊಳ್ಳುವುದಕ್ಕೆ ಶಕ್ಯವಿಲ್ಲ ಅಂತ ನಾನು ಆಡುವುದಿಲ್ಲ. ನಿನ್ನಲ್ಲಿ ಆ ಸಾಮರ್ಥ್ಯ ಇದ್ದೀತು, ಆದ್ರೆ ನನಗೆ ಗ್ರಹಿಕೆಗೆ ಬರಲಿಲ್ಲ. ಇದೇನಪ್ಪ ವಿಚಿತ್ರ, ಹೀಗುಂಟೆ ಅಂತ ಕಾಣುತ್ತದೆ. ಅಲ್ಲ, ನನಗೂ ಕೌತುಕಕ್ಕೆ ಕಾರಣ ಆದದ್ದು ಹೌದು. ಹಾಗಾದ್ರೆ ಯಾಕೆಂದ್ರೆ ಯಾವ ಶಸ್ತ್ರವಾಗಲಿ ಅಸ್ತ್ರವಾಗಲಿ ಪ್ರಯೋಗಾತ್ ಪೂರ್ವದಲ್ಲಿ ಪರಿಣಾಮ ಕಾಣಿಸಲಿಕ್ಕಿಲ್ಲ. ಅಲ್ಲ, ಇದೇನೋ ಸ್ವತಂತ್ರವಾಗಿ ಇಲ್ಲದೆ ಧನುರ್ಮುಕ್ತ ಆದ ಮೇಲೆ ಪರಿಣಾಮ ಕಾಣಿಸ್ತದೆ. ಹಕ್ಕಿಗಳನ್ನೆಲ್ಲ ಸುಟ್ಟು ಬೀಳಿಸಬೇಕಾ? ಹೌದು. ಆದ್ರೆ ಅದಕ್ಕೆ ಅದರದ್ದೇ ಉದ್ದೇಶವ ಏನೋ ಅಂದ್ರೆ ಇದು ನಿನಗಾಗಲಿ ನನಗಾಗಲಿ ಗ್ರಹಿಕೆಗೆ ಸಿಕ್ಕದೇ ಇರುವ ಒಂದು ವಿಚಿತ್ರ ಅಂತ ನನಗೆ ಕಾಣುತ್ತದೆ. ಅದೇ ಸಿದ್ಧಾಸ್ತ್ರ ಅಂತಲೇ ಗುರುಗಳು ಕೊಟ್ಟದ್ದು. ಅದಕ್ಕೆ ನಾವು ಶಕ್ತಿ ತುಂಬಿಸಲಿಕ್ಕೆ ಅಂತ ಇಲ್ಲ, ಅದರಲ್ಲೇ ಉಂಟು. ಆದರೂ ನಿನ್ನ ಉದ್ದೇಶ ಸಾಫಲ್ಯವಾಗುವುದಕ್ಕಾಗಿ ನೀನು ಯೋಜಿಸುವಾಗ ಅದು ತನ್ನದೇ ಏನನ್ನೋ ಕಾಣಿಸ್ಲಿಕ್ಕಿಲ್ಲಲ್ಲ ಮಹಿಮಾತಿಶಯವನ್ನು. ಅದೇ ಏನೋ ಮಾಡ್ತದೆ ಅಂತಂದ್ರೆ ಇದರ ನೆಲೆ ನಮಗೆ ಅರ್ಥ ಆಗುವುದಿಲ್ಲ. ಅದೆಂತಂದು ಗುಟ್ಟು ಗೊತ್ತಾಗುದಿಲ್ಲ. ಈಗ ತಿಳಿದು ಹೂಡಿದ್ದೋ ತಿಳಿಯದೆ ಹೂಡಿದ್ದೋ ಅನ್ನೋದಕ್ಕಿಂತಲೂ ಪ್ರಯೋಜನ ಸಿದ್ಧಿಯೇ ಮುಖ್ಯವಾದಾಗ ಹೂಡುವುದಕ್ಕೆ ಮೊದಲೇ ಅದೇನೋ ಮಾಡಿತ್ತು ಎಂಬುದು ವಿಷಯವಾಗಿ ಉಳಿಯುವುದಿಲ್ಲ, ಪರಿಣಾಮವನ್ನು ಪಾಂಡವ ಸೇನೆಯನ್ನು ಗೆಲ್ಲಬಹುದು. ಯಾಕಂದ್ರೆ ಅರ್ಜುನ ಹೋದ್ರೆ ಸೇನೆ ಸೋಲ್ತದೆ ಎಂಬ ಅರ್ಥದಿಂದ ಅಲ್ಲ, ಒಂದು ಅಸ್ತ್ರ ಪ್ರಯೋಗದಿಂದ ಅಷ್ಟೂ ಮಂದಿಯನ್ನು ಮಲಗಿಸುವುದಕ್ಕಾಗ್ತದೆ. ಈ ದಿನದಿಂದ ಸಾಧ್ಯ ಉಂಟು. ಮಾತ್ರ ಅಲ್ಲ, ಉಳಿದ ಪ್ರಯೋಜನ ಸಿದ್ಧಿಯು ಇದರಿಂದ ಆದೀತು. ನೀವೊಂದು ಮಾತು ಕೇಳಿದೆಯಲ್ಲ, ಆನಲಮ್ಮುವರುಂಟೆ, ಯಾರಾದ್ರೂ ಇದ್ದಾರೋ? ಗಹನವಾದ ನಿಜವಾಗಿಯೂ ಚಿಂತಿಸತಕ್ಕ ವಿಷಯವನ್ನೇ ಮುಂದಿಟ್ಟಿದ್ದೆ. ಅದನ್ನು ಆಧರಿಸಿ ನಿನಗಿದು ಸಾನೂರಾಗವೇ ಅಂತ ಕೇಳಿದ್ರೆ ಅದೊಂದನ್ನು ದಾಟಿದರೆ ಸಾನೂರಾಗವೆ. ಒಂದು ಸಣ್ಣ ನ್ಯೂನತೆ ಉಂಟು. ಹೌದಾ? ಹೌದೌದೌದು. ಆ ರಥದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ಅವನ ಭಾವ ಕೃಷ್ಣನಿದ್ದಾನೆ. ಹೌದೌದು. ಅವತ್ತಿನಿಂದ ಇವತ್ತಿನವರೆಗೆ ಪಾಂಡವರಿಗೆ ಆಪತ್ತು ಒದಗಿದಾಗಲೆಲ್ಲ ರಕ್ಷಣೆಗಾಗಿ ಧಾವಿಸಿ ಬರುವ ಕರುವಿನ ದನಿಯನ್ನು ಕೇಳಿದ ಹಸುವಿನ ಹಾಗೆ ಎಲ್ಲಿಯೂ ಪಾಂಡವರಿಗೆ ಯಾವ ಆತಂಕವೂ ಆಗದಂತೆ ಪೊರೆಯುತ್ತಲೋ ಬಂದ. ಹೌದು. ಮಹಿಮಾತಿಶಯವನ್ನು ಕಾಣಿಸಿದ್ದುಂಟು, ಚಮತ್ಕಾರದಿಂದ ಮಾಡಿದ್ದುಂಟು, ಸ್ವಯಂ ಪ್ರವೇಶದಿಂದ ಮಾಡಿದ್ದುಂಟು. ಆದ್ರೆ ಈ ಯುದ್ಧ ಕ್ಷೇತ್ರಕ್ಕೆ ಬರುವಾಗ ಅದೆಲ್ಲವನ್ನು ಬಿಟ್ಟು ಬಂದಿದ್ದಾನೆ ಅಂತ ನಮ್ಮ ಗ್ರಹಿಕೆ. ಒಬ್ಬ ಸಾರಥಿಯಾಗಿ ಅರ್ಜುನನಿಗೆ ಬೇಕಾದ ಮಾರ್ಗದರ್ಶನವನ್ನು ಮಾಡುತ್ತಾ ಅವನಿಗೆ ಬಂದ ಆಪತ್ತುಗಳನ್ನು ತಪ್ಪಿಸುತ್ತಾ. ನೀ ಅದನ್ನು ಗಮನಿಸಬೇಕು. ಯಾಕಂದ್ರೆ ಪೂರ್ವದಲ್ಲಿ ಆಚಾರ್ಯ ಭೀಷ್ಮರೇ ನಾನಾ ವಿಧವಾದಂತಹ ಅಸ್ತ್ರ ಪ್ರಯೋಗಗಳನ್ನು ಅರ್ಜುನನ ಮೇಲೆ ಮಾಡುವಾಗಲೂ ಕೃಷ್ಣ ಅದನ್ನು ತಪ್ಪಿಸಿದ ಅಂತ ಅವರಿಗೆ ಅಸಮಾಧಾನ ಉಂಟಾದದ್ದುಂಟು. ಹೌದು, ಸಾರಥಿ ಬಲುಮೆ ಹೇಳಿದ್ರಂತೆ. ಅದರ ಸಾರಥಿಯಾಗಿ ಅಂಥದ್ದನ್ನು ಮಾಡುವುದಕ್ಕಾಗ್ತದೆ ಎಂಬಾಗ ಮೇಲಾಗಿ ಅರ್ಜುನನ ಮೇಲೆ ವಿಶೇಷವಾದ ಆಸ್ಥೆಯುಳ್ಳವನು ಕೃಷ್ಣ. ಅವನೊಂದಿಗೆ ಶಾಶ್ವತವಾದ ಸ್ನೇಹ ಬೇಕು ಅಂತ ಇಂದ್ರನ ಹತ್ರ ಕೇಳಿದ್ದನಂತೆ ಒಂದು ಕಾಲದಲ್ಲಿ. ಅಂತಹ ವಾತ್ಸಲ್ಯ ಭಾವವುಳ್ಳವ, ನಿನ್ನನ್ನು ನಾನು ರಕ್ಷಿಸ್ತೇನೆ ಎಂಬಂತೆ ವ್ಯವಹರಿಸುವವ, ಅರ್ಜುನನಿಗೆ ಕವಚದಂತೆ ಇರುವವ ಅಂತ ತಿಳ್ಕೊಳ್ಳು. ಇಷ್ಟು ಸುಲಭವಾಗಿ ಅರ್ಜುನನ ತಲೆ ಕತ್ತರಿಸುವುದಕ್ಕೆ ಪ್ರತಿಭಟ ಸಿದ್ಧನಾದಾಗ ಸುಮ್ಮನೆ ಇದ್ದಾನೋ? ಇರ್ಲಿಕ್ಕಿಲ್ಲ. ಮನೋಧರ್ಮವೇ ಅದಕ್ಕೆ ಒಪ್ಪಲಿಕ್ಕಿಲ್ಲ.
ಮತ್ತವನ ಧರ್ಮವೂ ಅದನ್ನು ಅಂಗೀಕರಿಸಲಿಕ್ಕಿಲ್ಲ. ಸಾರಥಿಯಾಗಿ ರಥಿಕನನ್ನು ಉಳಿಸುವಲ್ಲಿ ತನ್ನದಾದ ಕೊಡುಗೆಯನ್ನು ಕೊಡತಕ್ಕವನಿ. ಅಲ್ಲಿಗೆ ಬಂದಾಗ ನಾನು ಕಲ್ತದ್ದೆಲ್ಲ ನನಗೆ ನೆನಪಾಗ್ತದೆ. ಎಂತದ್ದು? ಸಾರಥ್ಯ. ನೀನಾಗ ಹೇಳಿದಾಗ ಒಂದೇ ಗುರುವಿನ ಶಿಷ್ಯರಾದ್ರು ಮನೋಧರ್ಮದಿಂದ ಏನು ಅನ್ನುವುದಕ್ಕಿಂತಲೂ ಕಲಿತ ವಿದ್ಯೆ ಒಂದೇ ಹೌದಲ್ಲ. ಹೌದೌದು. ಸಾಧನೆಯಲ್ಲಿ ನಾನು ಅವನಷ್ಟೇ ಇದ್ದೇನೆ ಅಂತ ನೀನೇ ಹೇಳಿದ್ದಿ ಅಂತ. ಹೌದೌದು. ಸೂತತ್ವದೊಳು ಮುರಾಂತ ಗಂಗೆಣೆ ಅಲ್ವಾ? ಮತ್ತೆ ಯಥಾಶು ಅಲ್ವಾ ನೀ ಹೇಳಿದ್ದಿ ಅಂತ ವರ್ತಮಾನ. ಅಂತಹ ಕೃಷ್ಣ ಸಾರಥಿಯಾಗಿ ಏನು ಮಾಡಬಲ್ಲ ಎಂಬುದನ್ನು ಆಲೋಚಿಸಿದರೆ ನಾನು ಮಾಡಬಹುದಾದ್ದನ್ನೇ ಅವನು ಮಾಡ್ತಾನೆ ಅಂತ ಅರ್ಥ. ಕೆಲವು ಸಲ ಚಾಕಚಕ್ಯತೆಯಿಂದ ಮಾಡುವುದಕ್ಕಾಗ್ತದೆ, ಕೆಲವು ಸಲ ತಾಂತ್ರಿಕವಾದ ಸಿದ್ಧಿಯಿಂದ ಮಾಡುವುದಕ್ಕಾಗ್ತದೆ. ಅಷ್ಟೆಲ್ಲ ಮಾಡುವುದು ಯಾಕೆ ಬೇಕಾಗಿ? ತನ್ನ ರಥಿಕನನ್ನು ಉಳಿಸಿಕೊಳ್ಳುವುದಕ್ಕಾಗಿ. ಅದು ಬದ್ಧತೆ. ಹಾಗೆ ಮಾಡುವಲ್ಲಿ ಒಂದು ಅನುಕೂಲವನ್ನು ನೀನೇ ಕಲ್ಪಿಸ್ತಾ ಇದ್ದಿ. ಈಗ ನೀನು ಅರ್ಜುನನನ್ನು ಕೊಲ್ಲುವುದಕ್ಕೆ ಹೊರಟವ, ಹೌದು. ಅವನನ್ನು ಉಳಿಸುವುದಕ್ಕೊಂದು ಆಸ್ಪದವನ್ನು ನೀನೇ ಮಾಡಿಕೊಡ್ತಾ ಇದ್ದಿ ನಾನು ಅಂತ ನನಗೆ ಕಾಣ್ತದೆ. ಹೌದಾ? ಹೌದಯ್ಯ. ಅದೇಗಪ್ಪ. ಕೆಲವು ಸಲ ನಮ್ಮ ದೋಷ ಪಕ್ಕನೆ ನಮಗೆ ಕಾಣುವುದಿಲ್ಲ. ಅಲ್ಲ, ಹೆಚ್ಚಿನ ಸಲ ಹಾಗೆ ಆಗುವುದು. ಇನ್ನೊಬ್ಬ ತೋರಿಸಿಕೊಡ್ಬೇಕಾಗ್ತದೆ. ಈಗ ಇಲ್ಲಿ ಹೀಗೆ ದೌರ್ಬಲ್ಯ ಉಂಟು, ಇಲ್ಲಿ ಇಂಥದ್ದುಂಟು, ಇದರಿಂದ ಹೀಗಾಗ್ತದೆ ಅನ್ನೋದನ್ನು ಹೇಳಬೇಕಾಗ್ತದೆ. ಹೌದು. ನೀ ಕೇಳಿದ್ದು ಒಳ್ಳೇದಾಯ್ತು. ಪ್ರಾಮಾಣಿಕವಾಗಿ ಹೇಳೋರ ಹತ್ರ ಕೇಳಿದ್ರೆ ತೊಂದರೆ ಇಲ್ಲ. ಕೆಲವರು ಮತ್ತೆ ಇನ್ನೊಬ್ಬರ ದೋಷ ಹೇಳಲಿಕ್ಕೆ ಅಂತಲೇ ಇರುವ. ಅಲ್ಲ, ಮತ್ತೆ ಕೇಳುವವರು ಕೆಲವು ಸಲ ಪ್ರಾಮಾಣಿಕತೆ ನಿರೀಕ್ಷೆ ಮಾಡಿ ಕೇಳುವುದಿಲ್ಲ. ಮುಖಸ್ತುತಿ ಮಾಡುವವರಲ್ಲಿ ಹೋಗಿ ಕೇಳೋದು ಹೇಗಾಗಿದೆ ನಮ್ಮದು, ಅಲ್ಲ ಒಳ್ಳೇದಾಗಿದೆ. ಅಲ್ಲ, ಇನ್ನೂ ಕೆಲವರು ಕೇಳುವ ಕ್ರಮ ಉಂಟು. ಇವತ್ತು ಒಳ್ಳೇದಾಗಿದೆ ಅಲ್ವ ಅಂತಲೇ ಕೇಳೋದು. ಹೌದೌದು. ಅಂದ್ರೆ ನಿನ್ನೆ ಒಳ್ಳೇದಾಗಲಿಲ್ಲ ಅಂತ ಅವನಿಗೆ ಸಂಶಯ ಅಲ್ಲ, ಹಾಗಲ್ಲ. ನಾಳೆ ಒಳ್ಳೇದಾಗುವುದಿಲ್ಲ ಅಂತಲೂ ಉಂಟು. ಅವ ದಿನದ್ದು ಸಂಗ್ರಹ ಮಾಡುವುದು ಒಳ್ಳೇದಾಗಿದೆ ಅಂತಲೇ ಹೇಳಲಿ ಅಂತ, ಬೇರೆ ಹೇಳಲಿಕ್ಕೆ ದಾರಿಯೇ ಇಲ್ಲದ ಹಾಗೆ. ಮತ್ತೆ ಕೆಲವರು ಹೇಳುವಾಗಲೂ ಹಾಗೆ ಹೇಳ್ತಾರೆ, ನಿನ್ನೆಗಿಂತ ಇವತ್ತಾದೀತು ಅಂತ. ಹೌದೌದು. ಅದು ಸಾಮಾನ್ಯವಾಗಿ ದಿನೇ ಸ್ವಲ್ಪ 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 ಉಚ್ಚರಾಯಕ್ಕೆ ಹೋದೀತು ಅನ್ನುವ ಗ್ರಹಿಕೆಯಿಂದ ಸಾಮಾನ್ಯವಾಗಿ ಲೋಕದ ಮಂದಿ ಹೇಳುವುದೇ ಹಾಗೆ. ಹೇಗೆ? ಹೋದ ವರ್ಷದಷ್ಟಿಲ್ಲ ಈ ವರ್ಷ. ಅಲ್ಲ, ಇಲ್ಲ ಇಲ್ಲ ಅಂತಾದ್ರೆ ಒಂದು ದಿವಸ ಇಲ್ಲವೇ ಇಲ್ಲ ಅಂತ ಆಗ್ಬೇಕು. ಹಾಗಾಗುವುದಿಲ್ಲ. ಹೌದೌದು. ನಿನ್ನ ವಿಷಯದಲ್ಲಿ ಹಾಗಲ್ಲ. ಈ ಪರಾಕ್ರಮದ ಪ್ರಕಟಣೆಯನ್ನು ನೋಡಿದಾಗ ಇಷ್ಟು ಉಪಯುಕ್ತವಾದದ್ದನ್ನು ಹಾಳು ಮಾಡಬಾರದು ಅಂತ ಹಾಳು ಮಾಡಬಾರದು. ಅದಕ್ಕೆ ಒಂದು ದಾರಿ ಉಂಟು. ಹೋಯ್, ಕೃಷ್ಣ ಈಗ ಅರ್ಜುನನನ್ನು ಉಳಿಸಿಕೊಳ್ಳಬಹುದಾದ ಒಂದು ಅವಕಾಶವನ್ನು ಕಂಡ ನಿನಗೆ ಅದನ್ನೂ ತಪ್ಪಿಸಿ ಅವನನ್ನು ಕೊಲ್ಲುವುದಕ್ಕೆ ದಾರಿ ಉಂಟು. ಹೌದೇ? ಯಾಕಂದ್ರೆ ನಮಗೆ ಎದುರಾಳಿಗಳು ಏನು ಮಾಡ್ತಾರೆ ಇದನ್ನು ತರ್ಕದಿಂದ ಗ್ರಹಿಸುವುದಕ್ಕೆ ಸಾಧ್ಯ ಆದ್ರೆ ತಪ್ಪಿಸುವುದಕ್ಕೆ ಏನು ಮಾಡ್ಲಿಕ್ಕೆ ಆದೀತು ಅನ್ನುವುದು ಗೊತ್ತಾಗ್ತದಲ್ಲ. ಆ ಬುದ್ಧಿಮತ್ತೆಯಿಂದ ಅದನ್ನು ತರ್ಕಿಸಿ ನಾ ಹೇಳುವುದು. ಈಗ ನೀನು ಎಲ್ಲ ಹೌದಯ್ಯ, ಗುರಿ ಹಿಡಿದದ್ದು ಹೌದು ಕೊರಳಿಗೆ, ಅರ್ಜುನನ ಕೊರಳಿಗೆ. ಸಾಯ್ಬೇಕಾದ ಅರ್ಜುನನೇ ಅಲ್ವಾ ನಮ್ಗೆ? ಹೌದು, ಹಿಡಿದದ್ದು ಕೊರಳಿಗಲ್ವ? ಹೌದು, ಕೊರಳಿಗೆ ಬಿಟ್ರೆ ಸಾಯುವುದೇ ಅಲ್ವಾ? ಅದೇ ನಮ್ಮ ದೌರ್ಬಲ್ಯ. ಈಗ ಕೊರಳಿಗೆ ಹಿಡಿದರೆ ಅಲ್ಲಿಗೆ ಹಿಡಿದದ್ದು ನೀನು ಮಕುಟಕ್ಕೆ ತಾಗುವುದು. ತಾಗುವುದಕ್ಕಾಗಿ ಬೆಸಸಿದರೆ ಕೊರಳಿಗೆ ಹಿಡಿದರೆ ಮಗುಟಕ್ಕೆ ತಾಗುವುದಕ್ಕಾಗಿ ಬೆಸಸಿದರೆ ಕೊರಳಿಗೆ ಹಿಡಿದರೆ ಮಗುಟಕ್ಕೆ ತಾಗುವುದಕ್ಕಾಗಿ ಬೆಸಸಿದರೆ
ಕತ್ತರಿಸುವುದಿದು ಸಿದ್ಧವೇ ಮರಳಿ ನೀ ತೊಡು ಎಂದನು ಶಿರವ ಕತ್ತರಿಸುವುದಿದು ಸಿದ್ಧವೇ ಮರಳಿ ನೀ ತೊಡು ಎಂದನು ಶಿರವ ಕತ್ತರಿಸುವುದಿದು ಸಿದ್ಧ ಬೇಗದಿ ಮರಳಿ ನೀ ತೊಡು ಎಂದನು ಮರಳಿ ನೀ ತೊಡು ಎಂದನು ಕೊರಳಿಗೆ ಗಿಡಿದರೆ ಮಕುಟಕ್ಕೆ ತಾಗುವು ಉರಗಾಗಿ ಬೆದರಿದರೆ ಶಿರವ ಕತ್ತರಿಸುವುದಿದು ಸಿದ್ಧ ಬೇಗದಿ ಮರಳಿ ನೀ ತೊಡು ಎಂದನು ಶಿರವ ಕತ್ತರಿಸುವುದಿದು ಸಿದ್ಧ ಬೇಗದಿ ಮರಳಿ ನೀ ತೊಡು 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 ಎಂದನು ಎಲೆ ಭಾವದಾನಗೆ ಅಸ್ತ್ರದ ನಿಲಿಯಲು ತಿಳಿಯದೆ ನೀ ಹೂಡಿದೆ ಕರ್ಣ ಒಂದು ವಿಶಿಷ್ಟವಾದ ಶರ, ಇದರ ಯೋಗ್ಯತೆ ಭಿನ್ನವಾದದ್ದು. ಇದನ್ನೆಲ್ಲ ಒಪ್ಪಿದಾಗಲೂ ಇಂತಹ ರಚನಾ ವಿನ್ಯಾಸವುಳ್ಳ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡುವಾಗ ಒಂದು ಸರಳವಾದ ವ್ಯಾಖ್ಯಾನ ಏನು ಗೊತ್ತುಂಟ? ಕೊರಳಿಗೆ ಹಿಡಿದರೆ ಮಕುಟಕ್ಕೆ ತಾಗುವುದು. ಎಲ್ಲ ಎಲ್ಲ ಇದರ ರಚನೆಯೇ ಹಾಗೆ. ಅದೇ ಹೇಗೆ ದಂಡದ ಎತ್ತರಕ್ಕೆ ಮುಖ ಅಲ್ಲ. ಆ ಆದ್ರಿಂದ ಪ್ರಯೋಗ ಮಾಡುವಾಗ ಚಲನೆಯಲ್ಲಿಯೇ ಒಂದು ಊರ್ಧ್ವ ಕಾಣಿಸಿಕೊಳ್ತದೆ. ಅದನ್ನು ಗಮನದಲ್ಲಿಟ್ಟೇ ನಾವು ಗುರಿ ಹಿಡಿಯುವುದು. ಅದರನ್ನೂ ಮೀರಿ ತನ್ನ ಉದ್ದೇಶವನ್ನು ಫಲಿಸಿಕೊಳ್ಳಲೇಬೇಕು ಅಂತ ಅಸ್ತ್ರವನ್ನು ನಿನ್ನ ಯೋಗ್ಯತೆಯಿಂದ ನಿಯಂತ್ರಿಸಿ ಪ್ರಯೋಗ ಮಾಡ್ತೀಂತಾದ್ರೆ ಆಗ ನಾನು ನನ್ನ